ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ನ್ಯೂಮರಾಲಜಿ ಪ್ರಕಾರ ನಿಮಗೆ ಸಣ್ಣ ಒಂದು ಗೇಮನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಾನು ನಿಮಗೆ ಈ ಒಂದು 3 ಪುಸ್ತಕಗಳು ಏನು ಕಾಣ್ತದೆ ನಿಮಗೆ ಸ್ಕ್ರೀನ್ನ ಮುಂದೆ, ಈ ಒಂದು 3 ಪುಸ್ತಕಗಳಲ್ಲಿ ನೀವು ಒಂದು ಪುಸ್ತಕವನ್ನು ಆರಿಸಬೇಕಾಗತ್ತೆ. ಇದರ ಮುಖಾಂತರ ನಿಮಗೆ ನೀವು ಇಷ್ಟಪಡುವಂಥ ಯಾವುದಾದ್ರೂ ಒಂದು ವ್ಯಕ್ತಿಗಳಾಗಲಿ ಅಥವಾ ನೀವು ಯಾವುದಾದ್ರೂ ಒಂದು ವ್ಯಕ್ತಿಗಳ ಬಗ್ಗೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಥವಾ ಅವ್ರ ಬಗ್ಗೆ ನಿಮಗೆ ಏನೇನು ತಿಳ್ಕೊಬೇಕೋ ಅದೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನ್ಯೂಮರಾಲಜಿ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದಂಥ ಒಂದು ದೇವರ ಒಂದು ಮಂತ್ರವನ್ನು ನಿಮಗೆ ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಮೊದಲನೇದಾಗಿ ನೀವು ಯಾವ ರೀತಿ ಇದರಲ್ಲಿ ಒಂದು ಪುಸ್ತಕವನ್ನು ಆರಿಸಬೇಕು ಅಂತ ನಾನು ಹಿಂದೆ ಕೂಡ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಪ್ಪ ಅಂದರೆ ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಥವಾ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಆ ಒಂದು ವ್ಯಕ್ತಿ ಕಣ್ಮುಚ್ಕೊಂಡು ಆ ಒಂದು ವ್ಯಕ್ತಿಗಳ ಒಂದು ಮುಖವನ್ನು ನೀವು ನೆನೆಸ್ಕೊಂಡು ನಿಮಗೆ ಈ ಒಂದು 3 ನಂಬರ್ಗಳಲ್ಲಿ ಯಾವ ಒಂದು ಅಂಕ ನಿಮಗೆ ಹೆಚ್ಚಾಗಿ ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ. ಅದರ ಪ್ರಕಾರ ನಿಮಗೆ ಅವರು ನಿಮ್ಮ ಬಗ್ಗೆ ಅಥವಾ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ರಲ್ಲಿ ಇರುವಂತಹ ಒಂದು ಪುಸ್ತಕವನ್ನು ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳು ಅಂದರೆ ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿರ್ತೀರಲ್ಲ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ವಿಶೇಷವಾಗಿ ನೀವು ಹೆಚ್ಚಾಗಿ ಯಾವುದಾದ್ರು ಒಂದು ವಿಷಯಗಳಾಗಲಿ ಅದನ್ನು ನೀವು ಅವ್ರಿಗೆ ಹೇಳಿದೆ ಅಥವಾ ಅವ್ರನ್ನ ಬಚ್ಚಿಟ್ಕೊಂಡು ಇರ್ತೀರ ಅಂತಲೇ ಹೇಳ್ಬೋದು. ಆ ರೀತಿ ಅವರು ಯೋಚನೆಯನ್ನು ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನೀವು ಯಾವುದೇ ಒಂದು ವಿಚಾರ ಇರಲಿ, ನಿಮ್ಮ ಒಂದು ಪ್ರೀತಿಯ ಒಂದು ವಿಷಯ ಆಗಲಿ ಅಥವಾ ಯಾವುದಾದ್ರು ಒಂದು ಫೀಲಿಂಗ್ಸ್ಗಳನ್ನ ಹಂಚ್ಕೊಬೇಕು ಅನ್ನೋ ಒಂದು ಬಯಕೆ ನಿಮಗೆ ಇರುತ್ತೆ. ಬಟ್ ಆದರೆ ಅವ್ರ ಹತ್ರ ನೀವು ಅದನ್ನು ಹೇಳ್ಕೊಂಡಿರಲ್ಲ. ಇದನ್ನು ನೀವು ಓಪನ್ ಆಗಿ ಅವ್ರಿಗೆ ಹೇಳ್ಕೊಬೇಕು ಅನ್ನೋ ಒಂದು ಬಯಕೆ ಇವರಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಫೀಲಿಂಗ್ಸ್ ಅದು ಪ್ರೀತಿ ವಿಷಯದಲ್ಲಾಗಲಿ ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಾಗಲಿ ನಿಮ್ಗೆ ಏನಾದ್ರು ಒಂದು ಫೀಲಿಂಗ್ಸ್ನ ಹಂಚ್ಕೊಬೇಕು ಅಂದರೂ ಕೂಡ ನೀವು ಓಪನ್ ಆಗಿ ಈ ಒಂದು ವ್ಯಕ್ತಿಗಳ ಹತ್ರ ನೀವು ಹಂಚ್ಕೊಂಡ್ರೆ ಅವರು ಕೂಡ ನಿಮ್ಮನ್ನ ಬೆಟರಾಗಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮಗೆ ಬೆಳೆಯುತ್ತೆ. ಅಥವಾ ಒಳ್ಳೆಯ ಒಂದು ಏನಂತಾರೆ ಸಂಬಂಧಗಳನ್ನೋದು ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಅವ್ರ ಹತ್ರ ನೀವು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಥವಾ ಚೆನ್ನಾಗಿ ನೀವು ವಿಷಯಗಳನ್ನ ನೀವು ಶೇರ್ ಮಾಡಿಕೊಂಡ್ರೆ ಒಳ್ಳೆಯದು. ನಿಮ್ಮ ಹತ್ರ ವಿಶೇಷವಾಗಿ ಎಲ್ಲ ಖುಷಿಗಳು ಅನ್ನೋದು ಇರುತ್ತೆ. ಅಂದರೆ ಕೆಲವೊಂದು ವ್ಯಕ್ತಿಗಳ ಒಂದು ಜೀವನದಲ್ಲಿ ಏನಾಗಿರುತ್ತೆ ಅಂದರೆ, ಎಲ್ಲವೂ ಇದ್ದರೂ ಕೂಡ ಅವನಲ್ಲಿ ಏನೋ ಒಂದಿಲ್ಲ ಅಂತ ಅನ್ನೋ ಒಂದು ಬಯಕೆ ಅನ್ನೋದು ಅವನಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇರುತ್ತೆ. ಬಟ್ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಖುಷಿ ಇಲ್ಲ ಅಥವಾ ನೆಮ್ಮದಿ ಇಲ್ಲ ಅನ್ನೋ ಒಂದು ಬಯಕೆ ನಿಮಗೆ ಇರುತ್ತೆ. ಬಟ್ ಆದರೆ ವಾಸ್ತವದಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಒಂದು ಜೀವನವನ್ನು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಖುಷಿಗಳು ಕೂಡ ನೀವು ಹುಡ್ಕೊಂಡು ಹೋಗುವಂಥ ಒಂದು ಅವಶ್ಯಕತೆಯೇ ಇಲ್ಲ. ನಿಮ್ಮ ಜೀವನದಲ್ಲಿ ಅಕ್ಕಪಕ್ಕನೇ ಇರುತ್ತೆ. ನೀವು ಅದನ್ನು ಗಮನಿಸಿರೋದಿಲ್ಲ ಅಷ್ಟೇ. ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಇಟ್ಕೊಬೇಕಾಗತ್ತೆ. ಇದರ ಜೊತೆಗೆ ನೀವು ಸ್ವಲ್ಪ ಏನಪ್ಪ ಅಂದರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಲ್ಲ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ವಿಶೇಷವಾಗಿ ನೀವು ತುಂಬ ಚೇಂಜ್ ಆಗ್ತೀರಾ ಸಡನ್ನಾಗಿ. ಅಂದರೆ ಇವಾಗ ಒಂದು ಸ್ವಲ್ಪ ಹೊತ್ತು ನೀವು ತುಂಬ ಚೆನ್ನಾಗಿ ಮಾತಾಡ್ಸಿರ್ತೀರ, ಇನ್ನೊಂದು ಸತಿ ನೀವು ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಅಥವಾ ಏನೋ ಒಂದು ಕೋಪದಲ್ಲಿ ಮಾತಾಡ್ಸೋದಾಗಲಿ ಈ ರೀತಿ ಮಾಡ್ತಿರ್ತೀರ. ಹಾಗಾಗಿ ಅವರ ಒಂದು ಮನಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ಅದನ್ನು ನೀವು ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಅವ್ರ ಹತ್ರ ನೀವು ಸ್ವಲ್ಪ ಕ್ಲೋಸ್ ಆಗಿ ಇದ್ಕೊಂಡು ನೀವೇ ಅದನ್ನು ಕ್ಲಿಯರ್ ಮಾಡಬೇಕೇ ಹೊರತು ಅವರ ಮನಸ್ಸಲ್ಲಿ ಅದು ಕ್ಲಿಯರ್ ಆಗಲ್ಲ. ಹಾಗಾಗಿ ಏನೇ ವಿಷಯಗಳಿದ್ರು ಅಥವಾ ಏನೇ ಫೀಲಿಂಗ್ಸ್ ಹಂಚ್ಕೊಬೇಕು ಅನ್ನೋ ಒಂದು ಭಾವನೆ ನಿಮಗೆ ಇದ್ದರೂ ಕೂಡ ನೀವು ಅದನ್ನು ಅವ್ರ ಹತ್ರ ಹೋಗಿ ಮಾತಾಡಬೇಕಾಗತ್ತೆ. ಕೂಲಾಗಿ ಮಾತಾಡಿಕೊಂಡು ನೀವೇನೇ ಫೀಲಿಂಗ್ಸ್ ಇದ್ದರೂ ಶೇರ್ ಮಾಡಿಕೊಂಡ್ರೆ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಆ ಒಂದು ಕನ್ಫ್ಯೂಷನ್ ಏನಿರುತ್ತೆ ಅವರ ಮನಸ್ಸಲ್ಲಿ ಅದು ಕೂಡ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ, ಅದು ಫ್ರೆಂಡ್ಶಿಪ್ ಆಗಲಿ ಅಥವಾ ಒಂದು ಲವ್ ರಿಲೇಷನ್ಶಿಪ್ ಆಗಲಿ ಅಥವಾ ಗಂಡ ಹೆಂಡತಿಯ ಒಂದು ರಿಲೇಷನ್ಶಿಪ್ ಆಗಲಿ, ಅವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಒಂದು ದಾರಿಯಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯಗಳೇನಪ್ಪ ಅಂದರೆ, ಈ ಒಂದು ವ್ಯಕ್ತಿಯ ಬಗ್ಗೆ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಇಟ್ಕೊಂಡಿರ್ತಾರೆ. ಅಂದರೆ ನಿಮ್ಮಿಂದ ಒಂದು ಪ್ರೀತಿ ಅನ್ನೋದು ಸಿಗುತ್ತೆ ಅಥವಾ ನಿಮ್ಮಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ.
ನೀವು ಯಾವುದೋ ಒಂದು ರೀತಿಯಿಂದ ನೀವು ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಅವರ ಒಂದು ಜೀವನದಲ್ಲಿ ನೀವು ಕಿಲ್ ಮಾಡ್ತಿದ್ದೀರ, ಅಂದರೆ ಸಾಯಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವು ನಡ್ಕೊತಿಲ್ಲ. ಈ ಒಂದು ಕಾರಣದಿಂದಾಗಿ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ದೂರ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ನಿಮ್ಮನ್ನ ಸರಿ ಮಾಡಬೇಕು, ನಿಮ್ಮನ್ನೇ ಮದುವೆ ಆಗಬೇಕು, ಅಂದರೆ ಲವ್ ಅಂತ ಬಂದಾಗ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಇರುತ್ತೆ. ಆ ಒಂದು ಮನಸ್ಥಿತಿ ಅವ್ರಿಗೆ ಇರುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಅಷ್ಟೊಂದು ಆ ಒಂದು ಫೀಲಿಂಗ್ಸ್ ಅನ್ನೋದು ಇಲ್ಲ. ಆದರೆ ನಿಮಗೆ ಇಷ್ಟ ಇದ್ದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಮಗೆ ಬಿಟ್ಟಿದ್ದು ಅದಲ್ಲ, ನಿಮ್ಗೆ ಯಾವ ರೀತಿ ಮನಸ್ಸಿಗೆ ಬರುತ್ತೆ ಅದನ್ನು ನೀವು ಮಾಡ್ಬೋದು. ನಿಮ್ಗೆ ಬೇಕು ಅಂದರೆ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡು ಈ ಒಂದು ರಿಲೇಷನ್ಶಿಪ್ಪನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಮುಂದಿನದಾಗಿ ನೀವು ನಂಬರ್ 2ರಲ್ಲಿ ಇರುವಂಥ ಒಂದು ಪುಸ್ತಕವನ್ನು ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳು ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ನಿಮ್ಮ ಬಗ್ಗೆ ಅವ್ರಿಗೆ ಯಾವೊಂದು ಪರ್ಸ್ಪೆಕ್ಟಿವ್ ಅಂದರೆ ಯಾವೊಂದು ಯೋಚನೆ ಇದೆ ಅಂದರೆ, ನೀವು ತುಂಬ ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ವ್ಯಕ್ತಿಗಳು ಅನ್ನೋ ಒಂದು ಭಾವನೆ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಇರ್ತೀರ ಕೂಡ, ನೀವು ಒಂಥರ ಮಜಾ ಮಾಡಿಕೊಂಡು, ಒಂಥರ ಕಾಮಿಡಿ ಮಾಡಿಕೊಂಡು, ಫನ್ನಿಯಾಗಿ ಇಟ್ಕೊಂಡು ಇಂಥ ಒಂದು ವ್ಯಕ್ತಿತ್ವ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿತ್ವ ಅವ್ರಿಗೆ ತುಂಬ ಇಷ್ಟ ಕೂಡ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನೀವು ಕೆಲವೊಂದು ಮಾತುಗಳೇನು ಆಡಿರ್ತೀರ ಅಥವಾ ಕೆಲವೊಂದು ಸಿಚುವೇಷನಲ್ಲಿ ನೀವೇನೇನು ಮಾತಾಡಿರ್ತೀರ ಅದನ್ನು ನೋಡಿದಾಗ ಅವ್ರಿಗೇನು ಅನಿಸಿರುತ್ತೆ ಅಂದರೆ, ಇವನು ಎಂಥ ಮನುಷ್ಯಪ್ಪ, ಅಥವಾ ಇವನು ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದಾನೆ ಅನ್ನೋ ಒಂದು ಭಾವನೆಗಳು ಕೂಡ ಅವ್ರಿಗೆ ಬಂದಿರುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಅವರ ಮನಸ್ಸಿಗೆ ಒಂದು ಬೇಜಾರನ್ನು ನೀವು ಮಾಡಿರ್ತೀರ. ಆದರೂ ಕೂಡ ಅವರ ಒಂದು ಏನಂತಾರೆ ಪರ್ಸ್ಪೆಕ್ಟಿವ್ ಅಥವಾ ಅವರ ಒಂದು ದೃಷ್ಟಿಯಲ್ಲಿ ನೀವು ಒಳ್ಳೆಯವರು ಅಂತ ಅವರು ಒಂದು ತಿಳ್ಕೊಂಡಿರ್ತಾರೆ. ಮನಸ್ಸೆಲ್ಲ ಒಳ್ಳೆಯವನು ಅಂತ ಅನ್ನೋ ಒಂದು ಭಾವನೆ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋದು ನಿಮಗೆ ಏನಂತಾರೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಂದರೆ ಹುಡುಗಿ ಫ್ರೆಂಡ್ಶಿಪ್ ಏನಾದರೂ ಆಗಿತ್ತು ಅಂದರೆ ಅದು ಪ್ರೀತಿಗೆ ತಿರುಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನಪ್ಪ ಅಂದರೆ ಇಬ್ರಿಗೂ ಕೂಡ ಪ್ರೀತಿ ಅನ್ನೋದು ಇರುತ್ತೆ, ಅಥವಾ ಒಬ್ರಿಗೆ ಮಾತ್ರ ಇರುತ್ತೆ. ಆದರೆ ಅವನು ಹೇಳಲಿ ಅಥವಾ ಅವಳು ಹೇಳಿ ಅನ್ನೋ ಒಂದು ಬಯಕೆ ಅಥವಾ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಷಯ ನಾನು ನನ್ನ ಒಂದು ಕಡೆಯಿಂದ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಪ್ರೀತಿ ಅಂತ ಬಂದಾಗ ಅಥವಾ ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂತ ಬಂದಾಗ ಈಗೋ ಅನ್ನೋದು ಇರಬಾರ್ದು ಮಧ್ಯದಲ್ಲಿ. ನಿಮ್ಗೇನು ಅನಿಸುತ್ತೆ, ನಿಮ್ಗೇನು ಫೀಲಿಂಗ್ಸ್ ಇದೆ ಅದನ್ನು ಹೋಗಿ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಲೇಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಆ ಒಂದು ಪ್ರೀತಿ ಅನ್ನೋದೇನಿರುತ್ತೆ ಅದು ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವು ಅದನ್ನು ಎಷ್ಟು ಮುಚ್ಚಿಟ್ಕೊಳ್ತೀರಾ ಅದು ಅಷ್ಟಕ್ಕಷ್ಟೇ ದೂರ ಹೋಗ್ತಿರುತ್ತೆ ಆ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ಏನೇ ಒಂದು ನಿಮ್ಮ ಮನಸ್ಸಲ್ಲಿದ್ದರೂ ಕೂಡ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಏನಪ್ಪ ಅಂದರೆ, ನೀವು ಯಾವೊಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಆ ಒಂದು ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಸಾಕಷ್ಟು ಒಂದು ಏನಂತಾರೆ ಡೌಟ್ಸ್ ಇದೆ. ಅಂದರೆ ಕೆಲವೊಂದು ಡೌಟ್ಸ್, ನನ್ನ ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ, ಅಥವಾ ಹುಡುಗ ಆಗಿದ್ದರೆ ಈ ಒಂದು ಹುಡುಗಿ ನನ್ನ ಮನೆಗೆ ಸೆಟ್ ಆಗ್ತಾಳೋ ಇಲ್ವೋ, ಇಂಥ ಸಾವಿರಾರು ಯೋಚನೆಗಳು ಇಬ್ಬರ ಮನಸ್ಸಲ್ಲೂ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಡೌಟ್ಸ್ಗಳನ್ನ ನೀವು ಕೂತ್ಕೊಂಡು ನೀವೇ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ.
ಆಗ ಮಾತ್ರ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಈ ಒಂದು ನ್ಯೂಮರಾಲಜಿ ಪ್ರಕಾರ ಈ ಒಂದು ವ್ಯಕ್ತಿಗಳ ಬಗ್ಗೆ ಇನ್ನೊಂದು ವಿಷಯ ಏನು ಹೇಳ್ತಿದೆ ಅಂದರೆ, ಇವರ ಒಂದು ಹೃದಯ ಅನ್ನೋದು ಆಲ್ರೆಡಿ ಮುರಿದೋಗಿದೆ. ಅಂದರೆ ಒಂದು ಡಿವೋರ್ಸ್ ಆಗಿರ್ಬೋದು ಅಥವಾ ಲವ್ನಲ್ಲಿ ಬ್ರೇಕಪ್ ಆಗಿರ್ಬೋದು, ಇಂಥ ಸಾಕಷ್ಟು ವಿಷಯಗಳು ನಡೆದಿರ್ಬೋದು ಅವ್ರ ಜೀವನದಲ್ಲಿ. ಈ ಒಂದು ಕಾರಣದಿಂದಾಗಿ ಅವ್ರಿಗೆ ಡೌಟ್ ಅನ್ನೋದು ಹೆಚ್ಚಾಗಿರುತ್ತೆ ಈ ಒಂದು ವಿಷಯದ ಬಗ್ಗೆ ಅಂತ ಹೇಳ್ಬೋದು. ಅಂದರೆ ನಾನು ಹೇಳ್ತಿರೋದು, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಆ ಒಂದು ವ್ಯಕ್ತಿಗಳ ಬಗ್ಗೆ ಈ ರೀತಿಯಾದ ಒಂದು ಡೌಟ್ಗಳು ಅಥವಾ ಅನುಮಾನಗಳು ಇರ್ಬೋದು. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಅವರು ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಇರುವಂಥ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಕೂಡ ಹೆದರ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು 3ನೇ ನಂಬರ್ನಲ್ಲಿ ಇರುವಂತಹ ಪುಸ್ತಕವನ್ನು ಆಯ್ಕೆ ಮಾಡಿದರೆ, ನೀವು ವಿಶೇಷವಾಗಿ ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದಿರಲ್ಲ ಆ ಒಂದು ವ್ಯಕ್ತಿಗಳು ನಿಮ್ಮ ಮೇಲೆ ಸಾಕಷ್ಟು ಒಂದು ಆಕರ್ಷಿತವಾಗಿದ್ದಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಅವರಿಗೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ತುಂಬ ಒಂದು ಒಳ್ಳೆಯ ಒಂದು ಸಮಯವನ್ನು ಅವರು ಕಳೀತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗ್ತಿದೆ ನಿಮ್ಮ ಜೊತೆ ಇರೋಕ್ಕಾಗಲಿ, ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಆ ಒಂದು ಸಮಯವನ್ನು ಅವರು ತುಂಬ ಇಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಆದಂಥ ಒಂದು ಚೇಂಜನ್ನು ನಿಮ್ಮ ಜೀವನದಲ್ಲಿ ತರ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಅವರು ನಿಮ್ಮ ಕಡೆಯಿಂದ ಯಾವುದಾದ್ರು ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಅನ್ನೋದು ಬರುತ್ತೆ ಅಥವಾ ಒಳ್ಳೆಯ ಒಂದು ಡಿಸಿಷನ್ ಅನ್ನೋದು ಬರುತ್ತೆ ಅಂತ ಕಾಯ್ತದೆ ಅಂತಲೇ ಹೇಳ್ಬೋದು. ನೀವು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅವರು ಇರಬೇಕು ನಿಮ್ಮ ಜೀವನದಲ್ಲಿ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಅವರು ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫ್ಯೂಚರನ್ನು ಅಥವಾ ಸಾಕಷ್ಟು ಒಳ್ಳೆಯ ಒಂದು ಬಯಕೆಗಳನ್ನ ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ನೀವು ಅದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಆದರೆ ನಿಮ್ಮ ಕಡೆಯಿಂದನೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಳ್ಳೆಯ ಒಂದು ಸೂಚನೆ ಅಥವಾ ಒಳ್ಳೆಯ ಒಂದು ಜಡ್ಜ್ಮೆಂಟ್ ಅನ್ನೋದು ಬಂತು ಅಂದರೆ ನಿಮ್ಮ ಕಡೆಯಿಂದನೂ ಓಕೆ ಅಂತ ಆದರೆ ನಿಮಗೆ ಇದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಇದು ನಿಮಗೆ ಕೊಡುತ್ತೆ. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಯಾವ್ಯಾವ ವಿಚಾರಗಳನ್ನ ನಿಮಗೆ ಹೇಳಿದೆ, ಅದರ ಬಗ್ಗೆ ಎಷ್ಟು ನಿಮಗೆ ಸರಿ ಅನಿಸ್ತು, ಎಷ್ಟು ತಪ್ಪು ಅನಿಸ್ತು, ಯಾಕಂದರೆ ಮುಂಚೆನೇ ಹೇಳಿದೆ ಇದನ್ನು ಕರೆಕ್ಟಾಗಿ ನೀವು ಹೀಗೇ ಆಗುತ್ತೆ ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾವೊಂದು ಪ್ರಿಡಿಕ್ಷನ್ ಮೇಲೆ ಹೇಳ್ತೀವಿ, ಬಟ್ ಆದರೆ ಅದನ್ನು ಕಂಪ್ಲೀಟಾಗಿ ಹಾಗೇ ಆಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಒಂಥರ ಎಂಟರ್ಟೈನ್ಮೆಂಟ್ ರೀತಿಯಲ್ಲೇ ಇದನ್ನು ನೋಡಬೇಕಾಗತ್ತೆ, ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಧನ್ಯವಾದಗಳು.